ನೀವೇನಾದರೂ ಈ ವರ್ಷ CET ಎಕ್ಸಾಮ್ನ ಬರಿತಾ ಇದ್ದೀರಾ ಅಥವಾ ನೀಟ್ ಎಕ್ಸಾಮ್ನ ಬರಿತಾ ಇದ್ದೀರಾ ಅಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ. ಯಾಕೆಂದರೆ CET ಎಕ್ಸಾಮ್ ಅಪ್ಲಿಕೇಶನ್ ಯಾವಾಗ ಓಪನ್ ಆಗುತ್ತೆ ಮತ್ತು ನೀಟ್ ಎಕ್ಸಾಮ್ ಅಪ್ಲಿಕೇಶನ್ ಓಪನ್ ಯಾವಾಗ ಆಗುತ್ತೆ ಮತ್ತು ಎಕ್ಸಾಮ್ ಡೇಟ್ಸ್ ಯಾವಾಗ ಶೆಡ್ಯೂಲ್ ಆಗಿದೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಿ ನೀಟ್ ಎಕ್ಸಾಮ್ಗೆ ಏನೊಂದು ಅಪ್ಲಿಕೇಶನ್ ಆಗ್ತೀರಾ ಅಥವಾ CET ಎಕ್ಸಾಮ್ಗೆ ಏನೊಂದು ಅಪ್ಲಿಕೇಶನ್ ಆಗ್ತೀರಾ ಅಲ್ಲಿಂದ ಹಿಡಿದು ನೀವು ಇಂಜಿನಿಯರಿಂಗ್ ಮೆಡಿಕಲ್ ಸೇರ್ಕೋವರೆಗೂ ಕೂಡ ಈ ಒಂದು ಚಾನಲ್ ನಿಮಗೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಥರದ ಕೌನ್ಸಿಲಿಂಗ್ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ ನಿಮಗೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋ KEA ವೆಬ್ಸೈಟ್ನ ಇದು ಅಫಿಷಿಯಲ್ ಕರ್ನಾಟಕ ಗೌರ್ಮೆಂಟ್ ಅವರು ಕಂಟ್ರೋಲ್ ಮಾಡುವಂಥ ವೆಬ್ಸೈಟ್ ಆಗಿರುತ್ತೆ. ಈ ಒಂದು ವೆಬ್ಸೈಟಲ್ಲಿ ನಮಗೆ CET ಎಕ್ಸಾಮ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನು ಕೂಡ ಗೌರ್ಮೆಂಟ್ ಅವರು ತಿಳಿಸೋದು. ಎಕ್ಸಾಮ್ ಯಾವಾಗಿರುತ್ತೆ, ಎಕ್ಸಾಮ್ ಯಾವಾಗ ಮುಗಿಯುತ್ತೆ ಮತ್ತು ನಿಮ್ಮ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಪ್ರತಿಯೊಂದು A to Z ಮಾಹಿತಿ ನಮಗೆ ಈ ಒಂದು ವೆಬ್ಸೈಟಲ್ಲೇ ಸಿಗ್ತಾ ಇರುತ್ತೆ. ಸರಿನಾ? ಈ CET ಅಪ್ಲಿಕೇಶನ್ ಬಂದ್ಬಿಟ್ಟು ಇನ್ನೂ ಓಪನ್ ಆಗಿಲ್ಲ. ವಿತಿನ್ 15 ಡೇಸಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸರಿನಾ? ಮತ್ತು ಎಕ್ಸಾಮ್ ಡೇಟ್ಸ್ ಬಗ್ಗೆ ಯಾವುದೇ ಥರದ ಅಫಿಷಿಯಲ್ ಇನ್ಫಾರ್ಮೇಷನ್ ಇನ್ನೂ ಕೂಡ ಬಿಟ್ಟಿಲ್ಲ. ಆದರೆ KEA ಅವರು ಮೊದಲೇ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದರು. ಅದ್ರ ಪ್ರಕಾರ ನಿಮಗೆ CET ಎಕ್ಸಾಮ್ ಏನಾಗುತ್ತೆ ಅಂದರೆ ಏಪ್ರಿಲ್ 18 ಮತ್ತು 19 ಶೆಡ್ಯೂಲ್ ಆಗಿರುತ್ತೆ. ನೀಟ್ ಎಕ್ಸಾಮ್ ಯಾವಾಗಿರುತ್ತೆ ಅಂದರೆ ಇಲ್ಲಿ ಮೇ 4ನೇ ತಾರೀಕು ಇರುತ್ತೆ ಅಂತ ಇನ್ಫಾರ್ಮೇಷನ್ ಇದೆ. ಅಫಿಷಿಯಲ್ ಡೇಟ್ನ NT ಅವರು ಶಾರ್ಟ್ಲಿ ನಿಮಗೆ ಕನ್ಫರ್ಮ್ ಮಾಡ್ತಾರೆ, ಅದಕ್ಕೆ ನೀವು ವೆಯ್ಟ್ ಮಾಡಿ. ಮತ್ತು ನೀಟ್ ಎಕ್ಸಾಮ್ ಆನ್ಲೈನ್ ಇರುತ್ತಾ ಆಫ್ಲೈನ್ ಇರುತ್ತಾ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬಿಡಿ. ಜಸ್ಟ್ ನೀಟ್ ಎಕ್ಸಾಮ್ಗೆ ಫೋಕಸ್ ಇಟ್ಟು ಪ್ರಿಪೇರ್ ಆಗಿ. ಯಾಕೆಂದರೆ ಪ್ರತಿ ವರ್ಷವೂ ಕೂಡ ಕಾಂಪಿಟೇಷನ್ ಜಾಸ್ತಿ ಆಗ್ತಾನೆ ಬರ್ತಿದೆ. ಅದಕ್ಕೋಸ್ಕರ ನಿಮ್ಮ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ನೀಟ್ ಎಕ್ಸಾಮಲ್ಲಿ. ಮತ್ತು ಸಿಲೆಬಸ್ ಬಗ್ಗೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಈ ಒಂದು PDF ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ ಅಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಆ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಅದಕ್ಕೆ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಕೌನ್ಸಿಲಿಂಗ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಕೂಡ ಕ್ವಿಕ್ಕಾಗಿ ಫಾಸ್ಟಾಗಿ ಸಿಗ್ತಾ ಇರುತ್ತೆ. ಮತ್ತು ಈ ಒಂದು PDF ಕೂಡ ಅಲ್ಲಿ ಶೇರ್ ಮಾಡಿರ್ತೀವಿ, ನೀವು ನೋಡ್ಕೋಬೋದಾಗಿರುತ್ತೆ. ಕಾಮೆಂಟ್ಗೆ ಎಕ್ಸಾಮ್ ಬಗ್ಗೆ ಬರೋದಾದರೆ ಕಾಮೆಂಟ್ಗೆ ಎಕ್ಸಾಮ್ ಅಂದ್ಬಿಟ್ಟು ನಿಮಗೆ ಸ್ಯಾಟರ್ಡೆ 10th ಮೇ 2025 ಶೆಡ್ಯೂಲ್ ಆಗಿರುತ್ತೆ. ಕಾಮೆಟ್ಗೆ ಎಕ್ಸಾಮ್ ಏನಕ್ಕೆ ಬರೀತಾರೆ ಅಂದರೆ ಕರ್ನಾಟಕದಲ್ಲಿರುವಂಥ ಇಂಜಿನಿಯರಿಂಗ್ ಕಾಲೇಜಸ್ಸು ಕೌನ್ಸಿಲಿಂಗ್ನ ಅಟೆಂಡ್ ಮಾಡೋಕ್ಕೆ ಈ ಒಂದು ಕಾಮೆಟ್ಗೆ ಬರೀತಾರೆ. ನೀವು ಕಾಮೆಟ್ಗೆ ಬರೆದ್ರೂ ಕೂಡ ನೀವು ಇಂಜಿನಿಯರಿಂಗ್ ಕಾಲೇಜ್ಗೆ ಆಪ್ಷನ್ ಇಂಟರ್ನೇ ಮಾಡ್ಬೋದು, ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಬೋದು. CET ಎಕ್ಸಾಮ್ ಬರೆದ್ರೂ ಕೂಡ ನೀವು ಒಂದು ಇಂಜಿನಿಯರಿಂಗ್ ಕಾಲೇಜ್ಗೆ ಆಪ್ಷನ್ ಇಂಟರ್ನೇ ಮಾಡ್ಬೋದು. ಇಲ್ಲಿ ಫೀಸಸ್ ಬಂದ್ಬಿಟ್ಟು KEAಲ್ಲಿ ಮತ್ತು ಕಾಮೆಟ್ಕೆಯಿಂದ ಜಾಯ್ನ್ ಆದರೆ ಸ್ವಲ್ಪ ಡಿಫರ್ ಇರುತ್ತೆ. ಕಾಮೆಟ್ಕೆಯಿಂದ ನೀವೇನಾದರೂ ಒಂದು ಕಾಲೇಜ್ಗೆ ಜಾಯ್ನ್ ಆಗ್ತೀರ ಅಂದರೆ ಒಂದು 10,000 to 20,000 ಫೀಸಸ್ ಬಂದ್ಬಿಟ್ಟು ಡಿಫ್ರೆನ್ಸ್ ಇರುತ್ತೆ, ಸ್ವಲ್ಪ ಹೈಯರ್ ಇರುತ್ತೆ. ಸರಿನಾ? ಮತ್ತು ಇಲ್ಲಿ JEE ಎಕ್ಸಾಮ್ ಯಾವಾಗ ಶೆಡ್ಯೂಲ್ ಆಗಿದೆ ಅಂದರೆ ಇಲ್ಲಿ ನೀವು ನೋಡ್ಬೋದು ಮೇ 18ಗೆ ಶೆಡ್ಯೂಲ್ ಆಗಿರುತ್ತೆ 2025. ಇಲ್ಲಿ ಕೊಟ್ಟಿದ್ದಾರೆ ಡೇಟ್ಸ್. ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ಗೆ ಒಂದು ಡೌಟ್ ಬರೋದು, ಇವಾಗ ಎಲ್ಲ ಕೌನ್ಸಿಲಿಂಗ್ ಎಕ್ಸಾಮು ಕೂಡ ಅಟೆಂಡ್ ಮಾಡಬೇಕಾ, ಬರೀಬೇಕಾ, ಅಪ್ಲೈ ಮಾಡಬೇಕಾ ಅಂತ. ಇದ್ರ ಬಗ್ಗೆ ಸಣ್ಣದಾಗಿ ನಿಮ್ಗೊಂದು ಕ್ಲಾರಿಫಿಕೇಶನ್ ಕೊಡೋದಾದರೆ ಇಲ್ಲಿ ನೋಡಿ, ನಿಮ್ಗೆ ಎಲ್ಲ ಎಕ್ಸಾಮು ಕೂಡ ಬರೆಯುವಂಥ ಕೆಪಬಿಲಿಟಿ ಇದೆ, ಕಾನ್ಸಂಟ್ರೇಷನ್ ಪವರ್ ಇದೆ, ಮತ್ತು ನೀವು ಎಲ್ಲದಕ್ಕೂ ಕೂಡ ಅಟೆಂಡ್ ಮಾಡೋವಂಥ ಇಂಟ್ರೆಸ್ಟ್ ಇದೆ ಅಂದರೆ ಡೆಫಿನೆಟ್ಲಿ ಬರೀರಿ. ಜಸ್ಟ್ ನಾನು ಒಂದು ಅಪ್ಲೈ ಮಾಡ್ತೀನಿ, ಸುಮ್ಮನೆ ಅಟೆಂಡ್ ಮಾಡಿ ಬರ್ತೀನಿ ಅಂದರೆ ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಳ್ಳೆ ರ್ಯಾಂಕಿಂಗ್ ಬರಲ್ಲ. ಅದ್ರ ಬದಲು ನೀವು ಯಾವುದಾರ ಒಂದು 2 ಕೌನ್ಸಿಲಿಂಗ್ನ ಫೋಕಸ್ ಮಾಡಿ, CET ಮತ್ತು ನೀಟ್ನ. ಅದರಲ್ಲೇ ನೀವು ಬೆಟರಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ನಡೆಯುತ್ತೆ. ನೀವೇನಾದರೂ ನೀಟ್ ಎಕ್ಸಾಮ್ಗೆ CET ಎಕ್ಸಾಮ್ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದರೆ ನೀವು ಬೇಕಂದರೆ ಮಿಕ್ಕಿದ 2 ಕೌನ್ಸಿಲಿಂಗ್ ಇದೆ, ಕಾಮೆಟ್ಗೆ JEE, ಅದನ್ನೂ ಕೂಡ ನೀವು ಆರಾಮಾಗಿ ಅಟೆಂಡ್ ಮಾಡ್ಬೋದು. ಸೇಮ್ ಸಿಲೆಬಸ್ ಆಲ್ಮೋಸ್ಟ್ ಸೇಮೇ ಬಂದಿರುತ್ತೆ. ಕ್ವಶನ್ ಪೇಪರ್ ಪ್ಯಾಟ್ರನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ನೀವು ಒಂದು ಕೌನ್ಸಿಲಿಂಗ್ನ ಕರೆಕ್ಟಾಗಿ ಫೋಕಸ್ ಮಾಡಿದ್ರೆ ಬೇರೆ ಕೌನ್ಸಿಲಿಂಗು ಕೂಡ ಎಕ್ಸಾಮ್ನ ಬರೆಯೋಕ್ಕೆ ನಿಮಗೆ ಡೆಫಿನೆಟ್ಲಿ ಈಸಿ ಆಗುತ್ತೆ. ಮತ್ತು ಕನ್ಕ್ಲೂಷನ್ ಏನಪ್ಪ ಅಂದರೆ ಇನ್ನೂ ಯಾವುದೇ ಥರದ ನಿಮಗೆ ಅಪ್ಲಿಕೇಶನ್ಗಳು ಓಪನ್ ಆಗಿಲ್ಲ. ನೀಟ್ KE CET ಶಾರ್ಟ್ಲಿ ಎಲ್ಲ ಅಪ್ಲಿಕೇಶನ್ಗಳು ಕೂಡ ಓಪನ್ ಆಗುತ್ತೆ. ಮತ್ತು ಎಕ್ಸಾಮ್ ಡೇಟ್ನ ಅಫಿಷಿಯಲ್ ಆಗಿ ಶಾರ್ಟ್ಲಿ ಕನ್ಫರ್ಮ್ ಮಾಡ್ತಾರೆ. ಮತ್ತು ನಿಮಗೆ ರೆಗ್ಯುಲರಾಗಿ ಅಪ್ಡೇಟ್ಸ್ ಬೇಕು, ಯಾವುದೇ ಥರದ ಸಣ್ಣ ಅಪ್ಡೇಟು ಕೂಡ ಮಿಸ್ ಆಗಬಾರ್ದು ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಇರುತ್ತೆ. ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು.